ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದೆ ಅಂತ ಶಾರದೆ ಹೇಳ್ತಿರ್ಬೇಕಾದ್ರೆ ಅದು ಓಪನ್ ಮಾಡೋಕ್ಕಾಗ್ತಿಲ್ಲ ಅಂತ ಸಿದ್ದು ಸಿಕ್ಕಾಬಟ್ಟೆ ಟ್ರೈ ಮಾಡ್ತಿರ್ಬೇಕಾದ್ರೆ, ನೀವೊಂದು ಕಡೆ ಇಟ್ಕೊಳ್ಳಿ, ನಾನೊಂದು ಕಡೆ ಇಟ್ಕೋತೀನಿ, ಇಬ್ಬರು ಟೈಟಾಗಿ ಹೇಳಿದ್ರೆ ಖಂಡಿತ ಬಾಕ್ಸ್ ಓಪನ್ ಆಗುತ್ತೆ ಅಂತ ಇಬ್ಬರು ಸೇರಿಕೊಂಡು ಬಾಕ್ಸ್ನ ಎಳಿತಿರ್ಬೇಕಾದ್ರೆ, ಜೋರಾಗಿ ಎಳಿತಿರ್ಬೇಕಾದ್ರೆ ಶಾರದಾ ಹೋಗಿ ಸಿದ್ದು ಮೇಲೆ ಬಿದ್ದುಬಿಡ್ತಾಳೆ. ಹಾಗೆ ಸಿದ್ದು ಸಿಕ್ಕಾಬಟ್ಟೆ ಖುಷಿಯಿಂದ ಶಾರದನ ನೋಡ್ತಾ ಇದ್ದರೆ ಶಾರದಾಗಂತೂ ಸಿಕ್ಕಾಬಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಸಿದ್ದು ಶಾರದನ ಕೇಳ್ತಾ ಇರ್ತಾನೆ, ಇನ್ಯಾವುದಾದ್ರೂ ಡಬ್ಬಿಲಿ ದುಡ್ಡಿಟ್ಟಿದ್ದೀರಿ ಅಂದರೆ ಅಂತ ಅಂದಾಗ, ಯಾಕೆ ಸರ್ ಅಂತ ಅಂದಾಗ, ಆ ಡಬ್ಬಿಲಿ ಏನಾರು ದುಡ್ಡಿಟ್ಟು ಬರ್ದಲೇ ಇದ್ದಾಗ ಈ ರೀತಿ ಇಬ್ಬರು ಸೇರಿಕೊಂಡು ಎಳೆಯನ ಕಣ್ರಿ, ಅವಾಗ ನೀವು ನನ್ನ ಮೇಲೆ ಬಂದು ಬೀಳ್ತೀರಾ, ಇದೊಂಥರ ಚೆನ್ನಾಗಿದೆ ಕಣ್ರಿ ಅಂತ ಅಂದಾಗ ಶಾರದಾ ಗುರಾಯಿಸ್ತಾ ಇರ್ತಾಳೆ. ಸರ್ ಮಾಡೋಕ್ಕೆ ಸಿಕ್ಕಾಬಟ್ಟೆ ಕೆಲಸ ಇದೆ, ಸುಮ್ಮನೆ ಬರ್ತೀರಾ ಇಲ್ವೋ ಅಂತ ಅಂದಾಗ, ಸಾರಿ ಕಣ್ರಿ, ಬನ್ನಿ ದುಡ್ಡು ಎಣ್ಸೋಣ ಅಂತ ಬಿದ್ದಿರೋ ದುಡ್ಡನ್ನೆಲ್ಲ ತೊಗೊಂಡು ಎಣಿಸ್ತಾ ಇರ್ತಾನೆ. ಹಾಗೆ ದುಡ್ಡನ್ನ ಲೆಕ್ಕ ಹಾಕ್ತಿರ್ಬೇಕಾದ್ರೆ 100 ಪ್ಲಸ್ 10 20 ಪ್ಲಸ್ ಇದೊಂದು 3 ರೂಪಾಯಿ ಚೇಂಜು, 123 ರೂಪಾಯಿ ಐತಲ್ರಿ ಅಂತ ಅನ್ಬೇಕಾದ್ರೆ, ಹೋಗಿ ಸರ್ ನಾನೇನೋ ಒಂದು 200 ರೂಪಾಯಿ ಇದೆ ಅಂತ ಅಂದ್ಕೊಂಡಿದ್ದೆ ಅಂತ ಅಂದಾಗ, ಪರವಾಗಿಲ್ಲ ಬಿಡ್ರಿ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಅಂತ ಅಂದಾಗ, ಏನು ಸರ್ ದುಡ್ಡು ನೋಡಿದರೆ ಇಷ್ಟೆಷ್ಟಿದೆ, ಇದಕ್ಕೆ ಸಿಕ್ಕಾಬಟ್ಟೆ ಖುಷಿ ಆಯಿತಾ ಅಂತ ಕೇಳ್ತಾ ಇರ್ತಾಳೆ. ಅಲ್ಲ ಕಣ್ರಿ, ನಿಮಗೆ ಪ್ರಪೋಸ್ ಮಾಡೋಕ್ಕೆ ಭಯ ಆಗಿ ಈ ರೀತಿ ಹೇಳ್ತಿದ್ದೀರಾ ಅಂತ ಅಂದಾಗ, ನಾನೇನು ಸರ್ ಮಾಡಿದ್ದೆ ಅಂತ ಅಂದಾಗ, ಇಲ್ಲಿ ನೋಡ್ರಿ 123 ಇದೆ ಅಂತ ಅಂದರೆ 143 ಅಂತ ಅರ್ಥ ಕಣ್ರಿ, ಹಂಗಂದರೆ ಅರ್ಥ ಐ ಲವ್ ಯು ಅಂತ ಅಂದಾಗ ಶಾರದನಿಗೆ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ದಯವಿಟ್ಟು 143 ಅಥವಾ ಐ ಲವ್ ಯು ಅಂತ ಹೇಳ್ರಿ ಅಂತ ಅಂದಾಗ ನಾಚ್ಕೊಂಡು ಆ ಕಡೆ ತಿರ್ಗ್ತಾಳೆ. ಹಾಗೆ ಏನ್ರಿ ಹೇಳಲ್ವೇಂದ್ರಿ ಪ್ಲೀಸ್ ಅಂತ ಅನ್ಬೇಕಾದ್ರೆ ಗುರಾಯಿಸ್ತಾ ಇರ್ತಾಳೆ. ನೋಡಿ ಸರ್, ಅದು ಅಡುಗೆ ಸಾಮಾನೆಲ್ಲ ತರಬೇಕಾದ್ರೆ ಮಿಕ್ಕಿರೋ ಕಾಸನ್ನ ಅದರೊಳಗೆ ಕೂಡಿಟ್ಟಿದ್ದೆ, ಅದು ಅಷ್ಟೇ ಆ ಥರ ಆಗಿರೋದು ಅಂತ ಅಂದಾಗ, ನೋಡ್ರಿ ಕಾಸಿಗೂ ಸಹ ನನ್ನನ್ನು ಲವ್ ಮಾಡಬೇಕು ಅಂತ ಆಸೆ ಆಗಿದೆ, ಆದರೆ ನಿಮಗೆ ಮಾತ್ರ ಆಗಿಲ್ವೇಂದ್ರಿ ಅಂತ ಗುರಾಯಿಸ್ತಾ ಇರಬೇಕಾದ್ರೆ, ಕೊಡಿ ಸರ್ ದುಡ್ಡನ್ನ ಅಂತ ಕಿತ್ಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮುರಳಿ ವಿಮಲ ದುಡ್ಡಿಟ್ಟಿರೋದನ್ನು ನೋಡಿದ ತಕ್ಷಣ ಅವನಿಗೆ ಆಸೆ ಜಾಸ್ತಿ ಆಗಿಬಿಟ್ಟು ದುಡ್ಡನ್ನ ಕದಿಯೋಕ್ಕೆ ಅಂತ ಬಂದಿರ್ತಾನೆ. ಎಷ್ಟೋ ಕೀ ತಗೊಂಡು ಟ್ರೈ ಮಾಡ್ತಿದ್ರು ಸಹ ಕಬೋರ್ಡ್ ಓಪನ್ ಆಗದಲ್ಲೇ ಇರಬೇಕಾದ್ರೆ ಏರ್ಪಿನ್ನ ತೊಗೊಂಡು ತೆಗಿತಾ ಇರ್ತಾನೆ. ಅಯ್ಯೋ ದೇವ್ರೆ, ಏರ್ಪಿನ್ನದಲ್ಲಿ ಟಿ ವಿಲೆಲ್ಲ ತೋರಿಸ್ತಾರಲ್ಲ ಬೀಗ ತೆಗಿಬೋದು ಅಂತ, ಆ ರೀತಿ ಟ್ರೈ ಮಾಡೋಣ, ದೇವ್ರೆ ಕಾಪಾಡು ಅಂತ ಅಂದ್ಬಿಟ್ಟು ಏರ್ಪಿನದ ಕೀ ಹಾಕ್ಬಿಟ್ಟು ತೆಗಿತಾ ಇರಬೇಕಾದ್ರೆ ಸಡನ್ನಾಗಿ ಆರತಿ ಬರ್ತಾಳೆ. ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ, ಕಳ್ಳ ಯಾವತ್ತಿದ್ರು ಪೊಲೀಸ್ ಕೈಗೆ ಸಿಗಾಕೊಳ್ಳೇಬೇಕು ಅಂತ ಅಂದಾಗ ಆರತಿನ ನೋಡಿ ಶಾಕಾಗಿ ಮುರಳಿ ನಿಂತ್ಕೊಬಿಡ್ತಾನೆ. ಕೆಲವೊಂದು ಸೂಕ್ಷ್ಮತೆಗಳನ್ನು ಅಬ್ಸರ್ವ್ ಮಾಡಲೇಬೇಕು ಅಪ್ಪ ಅಂತ ಅಂದಾಗ, ಏನು ಹೇಳ್ತಾ ಇದೆಯಾ ಮಗಳೇ ಅಂತ ಅಂದಾಗ, ಈ ಕಡೆ ವೈದೇಹಿ ಜೊತೆ ಮುರಳಿ ಮಾತಾಡ್ತಿದ್ದನ್ನ ಈ ಕಡೆ ಕದ್ದು ಮುಚ್ಚಿ ಆರತಿ ಕೇಳ್ಕೊಂಡಿರ್ತಾಳೆ. ಹೇಗಾದರೂ ಮಾಡಿ 4 ಲಕ್ಷ ದುಡ್ಡನ್ನ ಅವಳಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ವಿಮಲನ ಕೇಳೋಣ ಅಂತ ಹೋಗ್ತಿರ್ಬೇಕಾದ್ರೆ, ವಿಮಲ ದುಡ್ಡಿಲ್ಲ ಅಂತ ಹೇಳೋದನ್ನೆಲ್ಲ ನೆನ್ಪು ಮಾಡಿಕೊಂಡು ಹೇಗಾದರೂ ಮಾಡಿ ಅವಳು ದುಡ್ಡನ್ನ ಲಪಾಡಿಸ್ಬೇಕು ಅಂತ ಮಾತಾಡಿದ್ದೆಲ್ಲನೂ ಸಹ ಈ ಕಡೆ ಆರತಿ ಕೇಳ್ಬಿಟ್ಟು, ಏನಪ್ಪ ಅಮ್ಮನ ದುಡ್ಡನ್ನೇ ಕದೀತಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ ಅವನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಏನಿಲ್ಲ ಮಗಳೇ, ನಾನು ಬೇಕು ಅಂತ ಕಳ್ತನ ಮಾಡೋಕ್ಕೆ ಬಂದಿಲ್ಲ, ನನ್ನ ಫ್ರೆಂಡ್ ಒಬ್ಬ ಸಿಕ್ಕಾಬಟ್ಟೆ ಕಷ್ಟದಲ್ಲಿದ್ದಾನೆ, ಅವನಿಗೆ 4 ಲಕ್ಷ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ, ನಾನು ಕಷ್ಟದಲ್ಲಿದ್ದಾಗ ಅವನು ಸಹಾಯ ಮಾಡಿದ್ದ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ, ಅಮ್ಮನ ಕೇಳಿದಕ್ಕೆ ದುಡ್ಡಿಲ್ಲ ಅಂತ ಅಂದ್ಲು, ಅದಕ್ಕೆ ಈ ರೀತಿ ಮಾಡಿದೆ ಮಗಳೇ, ದಯವಿಟ್ಟು ನನ್ನ ಕ್ಷಮಿಸು ಅಂತ ಕೇಳ್ತಾ ಇರ್ತಾನೆ. ಹಾಗೆ ಅಷ್ಟಕ್ಕೂ ಅವಳಿಗೆ ದುಡ್ಡಿನ ಅವಶ್ಯಕತೆ ಏನಿದೆ, ಕೊಟ್ಟಿದ್ರೆ ನಾನು ವಾಪಸ್ ಸಾಲದ ರೂಪಲ್ಲಿ ಕೊಡ್ತಿದ್ದೆ ಅಲ್ವಾ ಅಂತ ಅಂದಾಗ, ನಿಮಗೆ ಗೊತ್ತಾ ಈ ದುಡ್ಡನ್ನೆಲ್ಲ ಹಣ್ಣುಗೋಸ್ಕರ ಕೂಡಿಟ್ಟಿದ್ದಾರೆ ಅಂತ ಅಂದಾಗ, ಏನು ಸಿದ್ದುಗಾಕೆ ಅಂತ ಅಂದಾಗ, ಅವನೊಂದು ರೆಸ್ಟೋರೆಂಟ್ನ ತೊಗೊಳಕ್ಕೆ ಹೋಗ್ತಾ ಇದ್ದಾನೆ, ಅದಕ್ಕೆ ಸಿಕ್ಕಾಬಟ್ಟೆ ದುಡ್ಡು ಖರ್ಚಾಗುತ್ತೆ, ಅವನ ಹತ್ರ ಇಲ್ವಲ್ಲ, ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಬೇಕಂತೆ, ಅದಕ್ಕೋಸ್ಕರ ಅಮ್ಮ ಸಹಾಯ ಮಾಡ್ತೀನಿ ಅಂತ ಫೋನ್ ಮಾಡಿ ಹೇಳಿದ್ರು, ಕೊಡ್ತೀನಿ ಅಂತ ಅದಕ್ಕೆ ಇಷ್ಟೆಲ್ಲ ಕೂಡಿಟ್ಟಿದ್ದಾರೆ ಅಂತ ಅಂದಾಗ ಮುರಳಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಸಾರಿ ಮಗಳೇ, ಸಿದ್ದುಗೋಸ್ಕರ ವಿಮಲ ದುಡ್ಡು ಕೂಡಿಟ್ಟಿದ್ದಾಳೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ, ಈ ವಿಷಯ ಗೊತ್ತಿದ್ರೆ ಈ ರೀತಿ ನಾನು ಯೋಚನೆನೂ ಮಾಡ್ತಾ ಇಲ್ಲ, ದಯವಿಟ್ಟು ನನ್ನ ಕ್ಷಮಿಸು. ಹಾಗೆ ಈ ವಿಷಯನ ವಿಮಲನ ಹತ್ರ ಹೇಳ್ಬೇಡ, ತುಂಬ ನೋಡ್ಕೋತಾಳೆ, ಹಾಗೆ ತುಂಬ ಬೇಜಾರು ಮಾಡ್ಕೋತಾಳೆ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು, ಸಿದ್ದುಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳು, ರೆಸ್ಟೋರೆಂಟ್ ಓಪನ್ ಆದಮೇಲೆ ಎಲ್ಲರೂ ಹೋಗಿ ಖುಷಿಯಿಂದ ಒಂದ್ಸಲ ಮಾತಾಡ್ಸ್ಕೊಂಡು ಊಟ ಮಾಡ್ಕೊಬರೋಣ ಅಂತ ಹೇಳಿ ಮುರಳಿ ಬೇಜಾರಿಂದ ಹೊರಟೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ರೆಸ್ಟೋರೆಂಟ್ ತೊಗೊಳಕ್ಕೆ ಟೆಂಡರ್ಗೆ ಅಂತ ಹೋಗ್ತಾ ಇರಬೇಕಾದ್ರೆ ಶಾರದಾ ಮನೇಲಿ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾಳೆ. ಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಆರತಿ ಕೊಟ್ಬಿಟ್ಟು, ದೇವರೇ ದಯವಿಟ್ಟು ಈ ರೆಸ್ಟೋರೆಂಟ್ ನಮಗೆ ಸಿಗುವಂಗೆ ಮಾಡಪ್ಪ, ಒಳ್ಳೇದು ಮಾಡು ಅಂತ ಬೇಡ್ಕೊತಿರ್ಬೇಕಾದ್ರೆ, ದೇವರು ಬಲ್ದ ಕಡೆಯಿಂದ ಹೂವನ್ನ ಉದುರಿಸಿದ ತಕ್ಷಣ ಅದನ್ನು ನೋಡಿ ಅನಸೂಯೆಗೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ನೋಡ್ದ, ದೇವರು ನಿನ್ನ ಕಡೆ ಇದ್ದಾನೆ ಕಣಮ್ಮ, ಖಂಡಿತ ಒಳ್ಳೇದಾಗುತ್ತೆ, ಬಲ್ದ ಕಡೆ ಹೂ ಬೀಳಿಸ್ತಾ ಅಂತ ಅಂದಾಗ ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಶಾರದಾ ತುಂಬ ಖುಷಿಯಿಂದ ದೇವರ ಆಶೀರ್ವಾದ ಸಿಕ್ತು, ಹಾಗೆ ಹಿರಿಯರ ಆಶೀರ್ವಾದ ಬೇಕು, ಅಮ್ಮ ಆಶೀರ್ವಾದ ಮಾಡಿ ಅಂತ ಸಿದ್ದು ಶಾರದಾ ಆಶೀರ್ವಾದ ಪಡ್ಕೊತಿರ್ಬೇಕಾದ್ರೆ ದೀಪನ ನೋಡ್ತಾರೆ. ದೀಪು ಏನೋ ಡ್ರಾಯಿಂಗ್ ಮಾಡ್ತಿರ್ಬೇಕಾದ್ರೆ, ಬಾ ಬಂಗಾರಿ ದೇವ್ರ ಹತ್ರ ಬೇಡ್ಕೋ, ಹಾಗೆ ಆರತಿ ತಗೋ ಅಂತ ಅಂದಾಗ, ಸರಿ ಅಮ್ಮ ಅಂತ ಬಂದಾಗ, ಅದೇನು ಬರಿತಾ ಇದೆಯಾ ತೋರಿಸು ಅಂತ ಅಂದಾಗ, ಕಣ್ಣು ಮುಚ್ಕೊಳ್ಳಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು, ಅಜ್ಜಿ ನೀವು ಮುಚ್ಕೊಳ್ಳಿ ಅಂತ ಅಂದಾಗ 3 ಜನ ಕಣ್ಣು ಮುಚ್ಕೊಂಡಾಗ ಓಪನ್ ಮಾಡಿ ಅಂತ ಅಂದಾಗ ಡ್ರಾಯಿಂಗ್
ಡ್ರಾಯಿಂಗ್ ಬರೆದಿದ್ದನ್ನು ತೋರಿಸ್ತಾಳೆ. ಅಪ್ಪ ಅಮ್ಮ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಆಲ್ ದ ಬೆಸ್ಟ್ ಅಂತ ಚಿತ್ರನ ಬಿಡಿಸಿ ಅಲ್ಲಿಗೆ ಆಲ್ ದ ಬೆಸ್ಟ್ ಅಂತ ಬರೆದು ತೋರಿಸ್ತಿರ್ಬೇಕಾದ್ರೆ ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಸಿದ್ದು ಕೊಡುಪುಟ ಅಂತ ಡ್ರಾಯಿಂಗ್ನ ನೋಡಿ ಸಿಕ್ಕಾಬಟ್ಟೆ ಖುಷಿ ಪಟ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಅಂದಾಗ, ನೋಡಿ ಅಪ್ಪ ನೀವೇನೋ ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ದೀರಾ ಅಂತ ಅಜ್ಜಿ ಹೇಳಿದ್ರು, ಅದೇನೋ ಟೆಂಡರ್ ಅಂತೆ, ಹಂಗಂದ್ರೆ ಏನು ನನಗೆ ಗೊತ್ತಿಲ್ಲ, ಆದರೆ ಒಳ್ಳೆ ಕೆಲಸಕ್ಕೆ ಅಪ್ಪ ಅಮ್ಮ ಹೋಗ್ತಿದ್ದಾರೆ ಅಂತ ಗೊತ್ತು, ಅದಕ್ಕೆ ನಾನು ಈ ಡ್ರಾಯಿಂಗ್ನ ಮಾಡಿದ್ದೀನಿ, ಇದನ್ನು ನಿಮ್ಮ ಜೊತೆಲೇ ಇಟ್ಕೊಂಡು ಹೋಗಿ ವಿಷ್ಣ ಜೊತೆಲಿ ಇಟ್ಕೊಂಡು ಹೋದರೆ ತುಂಬ ಒಳ್ಳೇದಾಗುತ್ತೆ ಅಂತ ಅಂದಾಗ ಸಿದ್ದು ಶಾರದನಿಗೆ ಖುಷಿ ಆಗ್ತಿರುತ್ತೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ನೋಡಿ ಅಮ್ಮ ಈ ಟೆಂಡರ್ ನಮಗೆ ಸಿಗುತ್ತೆ ಅಂತ ತುಂಬ ಒಪ್ಪನ ಇಟ್ಕೋಬೇಡಿ, ಆಮೇಲೆ ಸಿಗಲಿಲ್ಲ ಅಂತ ಅಂದರೆ ತುಂಬ ನಿರಾಸೆ ಪಡ್ಕೋತೀರಾ ಅಂತ ಅನಸೂಯನ್ಗೆ ಹೇಳ್ತಾ ಇರ್ತಾರೆ, ಕತ್ತಲ್ಲಾಡಿಸ್ತಾ ಇರ್ತಾಳೆ. ಹಾಗೆ ಅಮ್ಮ ಪ್ರಯತ್ನ ಪಡೆದ್ರಲ್ಲಿ ತಪ್ಪೇನಿಲ್ಲ, ಆದರೆ ನಮಗೆ ಸಿಗಬೇಕೋ ಬೇಡವ ಅನ್ನೋದು ಆ ದೈವ ಇಚ್ಛೆ ಅಂತ ಅಂದಾಗ, ಹೋಪ್ ಫಾರ್ ದ ಬೆಸ್ಟ್ ಶಾರದವರೇ, ನಿಮ್ಮ ಅದೃಷ್ಟದ ಮೇಲೆ ನನಗೆ ತುಂಬ ನಂಬಿಕೆ ಇದೆ ಅಂತ ಸಿದ್ದು ಹೇಳ್ತಾ ಇರಬೇಕಾದ್ರೆ, ನನಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ ಸರ್, ಟ್ರೈ ಮಾಡೋಣ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನೋಡಿ ಸರ್, ನಾವು ಸುಖದ ಸುಪ್ಪತ್ತಿಗೆಯಲ್ಲಿ ಇರೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಉಡೋಕ್ಕೆ ಬಟ್ಟೆ, ಇರೋಕ್ಕೆ ಮನೆ, ಉಣ್ಣಕ್ಕೆ 3 ಹೊತ್ತು ಊಟನ ಆ ದೇವರು ಕೊಟ್ಟಿದ್ದಾನೆ, ಹಾಗೆ ದಾರಿ ಮಾರ್ಗನೂ ತೋರಿಸ್ತಾ ಇದ್ದಾನೆ, ಆ ದೇವರು ಯಾವ ರೀತಿ ದಾರಿ ತೋರಿಸ್ತಾನೋ ಆ ರೀತಿ ನಾವು ಹೋಗೋಣ ಅಂತ ಸಿದ್ದುಗೆ ಹೇಳ್ತಾ ಇರ್ತಾಳೆ. ಹಾಗೆ ಬನ್ನಿ ಶಾರದವರು ಹೋಗೋಣ ಅಂತ ಅಂದಾಗ, ಸರ್ ಇನ್ನೂ ನಾವು ದುಡ್ಡನ್ನ ಹೊಂದಿಸ್ಲೇ ಇಲ್ಲ, ಏನು ಮಾಡೋದು ಸರ್ ಅಂತ ಅನ್ಬೇಕಾದ್ರೆ, ನೀವೇ ಹೇಳಿದ್ರಲ್ಲ ಆ ದೇವರು ಖಂಡಿತ ನಮ್ಮ ಜೊತೆ ಇದ್ದಾರೆ ಅಂತ, ಹಾಗೆ ನಾನೊಬ್ಬರಿಗೆ ದುಡ್ಡು ಕೇಳಿದ್ದೆ ಅವರು ಕೊಡ್ತೀನಿ ಸರಿಯಾದ ಟೈಮಿಗೆ ಅಂತ ಹೇಳಿದ್ದಾರೆ, ಬನ್ನಿ ಹೋಗೋಣ ಅಂತ ಅಂದಾಗ, ದಯವಿಟ್ಟು ಯಾರಂತ ಹೆಸರು ಹೇಳಿ ಸರ್ ಅಂತ ಅಂದಾಗ, ಅದು ಸರ್ಪ್ರೈಸು, ಆಮೇಲೆ ಹೇಳ್ತೀನಿ ಬನ್ನಿ ಅಂತ ಅಂದಾಗ, ಬಾಯ್ ಪುಟಾಣಿ ಬಾಯಮ್ಮ ಹುಷಾರಂತ ಹೇಳ್ಬಿಟ್ಟು ಹೊರಟೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ತಾನು ಬಿಟ್ಟಿರೋ ಹುಡುಗನಿಗೆ ಕಾಲ್ ಮಾಡಿ ಹೇಳ್ತಾ ಇರ್ತಾಳೆ, ಟೆಂಡರ್ ಪ್ರೊಸೀಜರ್ ಸ್ಟಾರ್ಟ್ ಆಯ್ತು ಅಂತ ಅಂದಾಗ, ಇನ್ನೇನು ಸ್ಟಾರ್ಟ್ ಆಗುತ್ತೆ ಮೇಡಮ್ ಅಂತ ಅಂದಾಗ, ನಾನು ಹೇಗೆ ಹೇಳ್ತೀನಿ ಅದೇ ರೀತಿ ಮಾಡಬೇಕು ಅಂತ ಅಂದಾಗ, ಓಕೆ ಮೇಡಮ್ ನೀವು ಹೇಳ್ದಂಗೆ ಮಾಡ್ತೀನಿ, ಆದರೆ ಯಾರಾದರೂ ಆರಾಜ್ಗೆ ಹೋಗಬೇಕಾದ್ರೆ ಅವರಿಗೆ ಸಹಾಯ ಮಾಡಿದರೆ ಏನು ಮಾಡೋದು ಅಂತ ಅಂದಾಗ, ಐ ಡೋಂಟ್ ಕೇರ್ ಯಾರು ಬೇಕಾದರೂ ಹೆಲ್ಪ್ ಮಾಡಲಿ, ನನಗೆ ಅದೆಲ್ಲ ಬೇಕಾಗಿಲ್ಲ, ಆದರೆ ನಾನು ಹೇಳ್ದಂಗೆ ಮಾಡು, ಆ ಟೆಂಡರ್ ಅವನಿಗೆ ಹೋಗಬಾರ್ದು, ಆ ರೀತಿ ಮಾಡಬೇಕು ಅಂತ ಅಂದಾಗ, ಓಕೆ ಮೇಡಮ್ ನೀವೇನು ಹೇಳ್ತೀರಿ ಅದೇ ರೀತಿ ಮಾಡ್ತೀನಿ ಅಂತ ಡೀಲ್ ಒಪ್ಕೋತಾನೆ. ಹಾಗೆ ಜ್ಯೋತಿಕಾ ಮಾತಾಡಿ ಫೋನ್ ಕಟ್ ಮಾಡಿ ಆ ಕಡೆ ತಿರುಗಿ ಏನೋ ಮಾಡ್ತಿರ್ಬೇಕಾದ್ರೆ, ಅವಳು ಮಾತಾಡೋದನ್ನೇ ಈ ಕಡೆ ದಶರಥ ಕೇಳಿ ಶಾಕಾಗಿ ನಿಂತ್ಕೊಬಿಡ್ತಾನೆ. ಅಯ್ಯೋ ದೇವರೇ, ಇದನ್ನೆಲ್ಲ ಮಾಡ್ತಿರೋದು ಜ್ಯೋತಿಕಾ, ಇವಳಿಗೆ ಏನಾಗಿದೆ ನನಗಂತೂ ಗೊತ್ತಿಲ್ಲ. ಆ ಸಿದ್ದು ಶಾರದಾ ಕೆಳಗಡೆ ಬಿದ್ದು ತುಂಬ ಪ್ರಯತ್ನಪಟ್ಟು ಮೇಲಕ್ಕೆ ಹೋಗ್ತಾ ಇದ್ರೆ, ಕೆಳಗಡೆ ಆಕೆಗೆ ತುಣಿಯೋಕ್ಕೆ ಪ್ರಯತ್ನ ಪಡ್ತಿದ್ದಾಳಲ್ಲ, ಏನಾಗಿದೆ ಇವಳಿಗೆ ಅಂತ ಬೈಕೋತಾ ಇರ್ತಾನೆ. ಹಾಗೆ ಹುಡುಗಿ ಮನಸ್ಸಲ್ಲಿ ಇಷ್ಟೊಂಥರ ಕಹಿ ಇದೆಯಾ, ದಯ ದಾಕ್ಷಿಣ್ಯ ಕರುಣೆ ಇರೋದು ಸ್ವಲ್ಪನೂ ಇಲ್ವಾ, ನಾನು ಹೆಗ್ರ ಮೇಲೆ ಕೂರಿಸ್ಕೊಂಡು ಎತ್ತು ಆಡಿಸಿದ ಹುಡುಗಿನ ಇವಳು ಯಾಕಿಂತ ಬುದ್ಧಿ ಬಂತು ಅಂತ ಅಂದ್ಬಿಟ್ಟು, ಏನಪ್ಪ ಮಾಡೋಣ ದೇವರೇ ಅಂತ ಯೋಚನೆ ಮಾಡಿ ಹೇಗಾದರೂ ಮಾಡಿ ಸಿದ್ದುಗೆ ವಿಷಯನ ತಿಳಿಸ್ಬೇಕು ಅಂತ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಮತ್ತು ಶಾರದಾ ರೆಸ್ಟೋರೆಂಟ್ ಬಂದು ತುಂಬ ಯೋಚನೆ ಮಾಡ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಿರ್ತಾಳೆ, ಅಲ್ಲ ಸರ್ ಟೈಮ್ ಆಗ್ತಿದೆ, ಟೆಂಡರ್ಗೆ ಕರೀತಾರೆ, ಅದು ಯಾರೋ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅವ್ರು ಇನ್ನೂ ಬಂದಿಲ್ವಲ್ಲ, ಯಾರು ಸರ್ ಅಂತ ಅಂದಾಗ, ಬರ್ತಾರೆ ವೆಯ್ಟ್ ಮಾಡಿ ಅಂತ ಆರತಿಗೆ ವೆಯ್ಟ್ ಮಾಡ್ತಾ ಇರ್ತಾನೆ. ಹಾಗೆ ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಕಾರಲ್ಲಿ ವಿಮಲನ ಆರತಿ ಕರ್ಕೊಬರ್ತಾಳೆ. ಕಾರ್ ಇಳಿದ ತಕ್ಷಣ ವಿಮಲನ್ನ ನೋಡಿ ಈ ಕಡೆ ಶಾರದನಿಗೆ ಸಿಕ್ಕಾಬಟ್ಟೆ ಖುಷಿಯಾಗಿ, ಸರ್ ಅಮ್ಮ ಬಂದಿದ್ದಾರೆ ವಿಮಲಮ್ಮ ಅಂತ ಅಂದಾಗ, ಹೌದು ಶಾರದವರೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದು ಅಮ್ಮನೇ ಅಂತ ಅಂದಾಗ, ಸಿಕ್ಕಾಬಟ್ಟೆ ಖುಷಿಯಿಂದ ಇಬ್ಬರು ಓಡಿ ಬಂದುಬಿಟ್ಟು ಅಮ್ಮ ಹೇಗಿದೆ ಅಂತ ಕೇಳ್ತಿರ್ಬೇಕಾದ್ರೆ, ನಾನು ತುಂಬ ಚೆನ್ನಾಗಿದ್ದೀನಿ ನೋಡು ಗಟ್ಟಿಮುಟ್ಟಾಗಿದ್ದೀನಿ ಅಂತ ಅಂದಾಗ, ನನ್ನನ್ನು ವಿಚಾರಿಸ್ಕೊಳ್ಳಿ, ಏನು ಅಣ್ಣನು ಮತ್ತು ಅಮ್ಮನು ನನ್ನನ್ನು ವಿಚಾರಿಸ್ಕೋತಿಲ್ಲ ಅಂತ ಅಂದಾಗ, ಈ ಟೈಮಲ್ಲೂ ಸಹ ಅವನನ್ನು ರೇಗಿಸ್ಬೇಕಾ, ಟೆಂಡರ್ಗೆ ಹೋಗ್ತಿದ್ದಾನೆ, ಮೊದಲು ಹೋಗಲಿ, ಅದೆಲ್ಲ ಒಳ್ಳೆ ಕೆಲಸ ಆಮೇಲೆ ಅವನನ್ನು ರೇಗಿಸುವಂತೆ ಸುಮ್ಮನಿರು ಅಂತ ವಿಮಲಾ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ದು ಹೇಳ್ತಾ ಇರ್ತಾನೆ, ಅಮ್ಮ ನಿನ್ನ ಹತ್ರ ದುಡ್ಡು ಇಸ್ಕೊಳ್ಳೋಕ್ಕೆ ನನಗೆ ತುಂಬ ಸಂಕೋಚ ಆಗ್ತಿದೆ ಕಣಮ್ಮ ಅಂತ ಅಂದಾಗ, ವಿಮಲನಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗೆ ಸಿದ್ದು ಬೇಜಾರಿಂದ ಹೇಳ್ತಾ ಇರ್ತಾನೆ, ನಮ್ಮನ್ನು ಸಾಕಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ, ಎಷ್ಟೆಲ್ಲ ಖರ್ಚು ಮಾಡಿದ್ದೀರಾ, ಅಂಥ ಟೈಮಲ್ಲಿ ನಾವು ನಿಮಗೆ ಸಹಾಯ ಮಾಡಬೇಕು, ಅದು ಬಿಟ್ಟು ನಿಮ್ಮ ಹತ್ರನೇ ನಾವು ಕಿತ್ಕೋತಿದ್ದೀವಲ್ಲ ಅಂತ ಅನ್ಬೇಕಾದ್ರೆ ಯಾಕೋ ಇಷ್ಟು ಬೇಜಾರು ಮಾಡ್ಕೋತೀಯ, ನಾನು ನಿನ್ನ ಅಮ್ಮ ಕಣೋ, ನಾನು ಸಹಾಯ ಮಾಡ್ತಾರೆ ಇನ್ಯಾರೋ ಮಾಡ್ತಾರೆ ಅಂತ ಅನ್ಬೇಕು, ಆದರೂ ಅಮ್ಮ ಅಂತ ಅನ್ಬೇಕಾದ್ರೆ ಆದರೂ ಇಲ್ಲ ಏನೂ ಇಲ್ಲ, ಗಂಡ ಹೆಂಡತಿ ಸೇರಿಕೊಂಡು ನನ್ನನ್ನು ದೂರ ಮಾಡ್ತಿದ್ದೀರಾ ಅಂತ ಅಂದಾಗ, ಶಾರದೆ ಹೇಳ್ತಾ ಇರ್ತಾಳೆ, ಇಲ್ಲಮ್ಮ ಖಂಡಿತ ನಾನಾಗಲಿ ಇವರಾಗಲಿ ನಿಮ್ಮನ್ನು ದೂರ ಮಾಡ್ತಿಲ್ಲ, ದೂರ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ಆದರೆ ದುಡ್ಡಿನ ವಿಷಯ ಅಂತ ಬಂದರೆ ತುಂಬ ಬೇಜಾರಾಗುತ್ತಮ್ಮ ಅಂತ ಅಂದಾಗ, ಬೇಜಾರು ಮಾಡ್ಕೋಬೇಡ, ಅಮ್ಮಗ ಕಷ್ಟದಲ್ಲಿರಬೇಕಾದ್ರೆ ತಾಯಿಯಾದವಳು ಸಹಾಯ ಮಾಡಬೇಕು ತಾನೇ, ನಾನು ಮಾಡ್ದಲ್ಲಿ ಇನ್ಯಾರು ಮಾಡ್ತಾರೆ ಅಂತ ಅಂದಾಗ, ಈ ಕಡೆ ಶಾರದನಿಗಂತೂ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಒಂದು ವೇಳೆ ನಾನೇನಾದರೂ ಕಷ್ಟದಲ್ಲಿದ್ದರೆ ನನ್ನ ಮಗ ತಾನೇ ಹೆಲ್ಪ್ ಮಾಡೋದು ಅಂತ ಅಂದಾಗ ಸಿದ್ದು ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಹಾಗೆ ಶಾರದಾ ಅಮ್ಮ ಬಿಡ್ತು ನೀ ಅಮ್ಮ ಏನಂತ ಮಾತಾಡ್ತಿದ್ದೀರಾ ಅಂತ ಅಂದಾಗ, ಸಿದ್ದು ಹೇಳ್ತಾ ಇರ್ತಾನೆ, ಅಮ್ಮ ಈ ರೀತಿ ಎಲ್ಲ ಮಾತಾಡಬೇಡಿ, ನಿನಗೆ ನಾನು ನನಗೆ ನೀನು ಕಣಮ್ಮ ಅಂತ ಹೇಳ್ಬೇಕಾದ್ರೆ ವಿಮಲನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಆರತಿಯ ಬ್ಯಾಗ್ ಕೊಡಮ್ಮ ಅಂತ ಅಂದಾಗ, ಆರತಿ ದುಡ್ಡಿನ ಬ್ಯಾಗ್ ಕೊಟ್ಟ ತಕ್ಷಣ, ನೋಡು ಸಿದ್ದು ಇದರಲ್ಲಿ 6 ಲಕ್ಷ ಇದೆ, ಆ ದೇವರು ನಿನ್ನ ಕನಸಿನ ಆಸೆಗಳನ್ನೆಲ್ಲ ಈಡೇರಿಸಲಿ ತಗೋ ಅಂತ ಅಂದಾಗ, ಸಿದ್ದು ಶಾರದಾ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಈ ದುಡ್ಡಲ್ಲಿ ಪ್ರೀತಿ ಕಾಳಜಿ ಪ್ರತಿಯೊಂದನ್ನು ಇಟ್ಟು ನಾನು ಮನಸಾರಿ ದುಡ್ಡನ್ನ ಕೊಡ್ತಾ ಇದ್ದೀನಿ, ಯಾವುದೇ ರೀತಿ ಮನಸ್ಸಲ್ಲಿ ಭೇದ ಭಾವ ಇಟ್ಕೊಂಡು ಕೊಡ್ತಾ ಇಲ್ಲ, ಆ ಟೆಂಡರ್ ಆದಷ್ಟು ಬೇಗ ನಿನಗೆ ಸಿಗಲಿ ಮಗನೇ ಅಂತ ಅಂದಾಗ, ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಅಮ್ಮ ನಿನ್ನ ಆಶೀರ್ವಾದ ನನಗೆ ತುಂಬ ಅವಶ್ಯಕತೆ ಇದೆ, ಹಾಗೆ ತುಂಬ ಅಗತ್ಯ ಅಂತ ಆಶೀರ್ವಾದ ಮಾಡಮ್ಮ ಅಂತ ಅನ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ನಿಮ್ಮ ಆತ್ಮವಿಶ್ವಾಸ ನಮ್ಮ ಜೊತೆ ಯಾವಾಗಲೂ ಇರುತ್ತಮ್ಮ, ನೀವೆಲ್ಲ ನಮ್ಮ ಜೊತೆ ಇದ್ದೀರಾ ಅನ್ನೋದೇ ನನಗೆ ದೊಡ್ಡ ಖುಷಿ ಅಂತ ಅಂದಾಗ, ನನ್ನ ದೇಹ ನಿಮ್ಮ ಜೊತೆ ಇಲ್ಲ ಅಂತ ಅಂದರು, ನನ್ನ ಮನಸ್ಸು ಯಾವಾಗಲೂ ನಿಮ್ಮಿಬ್ಬರು ಮನಸ್ಸಲ್ಲಿ ಇರುತ್ತೆ ಅಂತ ಅಂದಾಗ, ಶಾರದನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ವಿಮಲ ಹೇಳ್ತಾ ಇರ್ತಾಳೆ, ಧೈರ್ಯವಾಗಿ ಹೋಗಿ ಆಯಿತಾ, ಅಲ್ಲಿ ತುಂಬ ಜನ ಬಂದಿರ್ತಾರೆ, ಎದುರ್ಕೋಬೇಡ ಸಿದ್ದು,
ಗಟ್ಟಿಯಾಗಿ ಮಾತಾಡು, ಟೆಂಡರ್ ಆದಷ್ಟು ನಿನಗೆ ಸಿಗೋಂಗೆ ಪ್ರಯತ್ನ ಮಾಡು, ಒಳ್ಳೆಯದಾಗಲಿ ಹೋಗ್ಬಿಟ್ವಾ ಅಂತ ಅಂದಾಗ ಸರಿ ಅಮ್ಮ ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಆಮೇಲೆ ಫೋನ್ ಮಾಡಿ ಹೇಳು ನಾವು ಹೊರಡ್ತೀವಿ ಅಂತ ಅಂದಾಗ ಹುಷಾರಂತ ಹೇಳಿ ಇವರು ರೆಸ್ಟೋರೆಂಟ್ ಒಳಗಡೆ ಹೋಗ್ತಾ ಇರ್ತಾರೆ. ಇಬ್ಬರು ಬಾಯ್ ಮಾಡಿ ರೆಸ್ಟೋರೆಂಟ್ ಕಡೆ ಹೋಗ್ತಾ ಇರಬೇಕಾದ್ರೆ ವಿಮಲ ಯೋಚನೆ ಮಾಡ್ತಾ ಇರ್ತಾಳೆ, ಶಾರದನ ಮದುವೆ ಆದಮೇಲೆ ನನ್ನ ಮಗನ ಲೈಫು ಹಾಳಾಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇವಳನ್ನ ಮದುವೆ ಆದಮೇಲೆ ಅವ್ನ ಕನಸು ಹಾಗೆ ಅವ್ನ ಪ್ರೀತಿ ಪ್ರತಿಯೊಂದು ಆಟ ಛಲ ಎಲ್ಲ ದುಪ್ಪಟ್ಟಾಗಿದೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಯೋಚನೆ ಮಾಡ್ತಾ ಸಿದ್ದು ಶಾರದನಿಗೆ ಬಾಯ್ ಮಾಡಿ ಹೋಗ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.